ನಮ್ಮ ಅಂಕುಶ ದುರ್ಗೆ ಅನ್ನುವಂಥ ಒಂದು ಸಂಸ್ಥೆ ನಮ್ಮ ಸರ್ ಒಳ್ಳೆಯ ರೀತಿಯಾಗಿ ಸರಳಾಗಿ ಸಹಜವಾಗಿ ಅರ್ಥ ಆಗುವ ರೀತಿಯಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನ ಟ್ವಿಸ್ಟ್ ಇದ್ದದ್ದನ್ನು ಸರಳೀಕರಿಸಿ ಅವುಗಳನ್ನ ವೈದಿಕ ಪರಂಪರೆಯಲ್ಲಿ ಏನು ಅವನ್ನ ಮಾಡಿಕೊಂಡು ಬಂದಿದ್ರಲ್ಲ ಅವುಗಳನ್ನ ಪುನರುದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅವರು ಪಾಪ ಸಂಚಾರ ಮುಖಾಂತರ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರೆಲ್ಲ ತುಂಬ ಹೃದಯದಿಂದ ಚಪ್ಪಾಳೆ ಕೊಡುತ್ತಾ ಅವರಿಗೆ ಇನ್ನೊಂದು ಕೆಲವೊಬ್ರು ಈಗ ಐನ್ಸ್ಟೀನ್ ಅಂತ ನಾವು ಹೇಳ್ತೀವಿ. ಆಲ್ಬರ್ಟ್ ಐನ್ಸ್ಟೀನ್ ಹೆಸರು ಕೇಳಿದ್ವಿ. ಅವರೆಲ್ಲ ಏನಲ್ಲ ಅವರು ಇದ ಮೆಥಡ್ ಅವರು ಇದ ಮೆಥಡ್. ಒಬ್ಬ ಚಂದ್ರನು ಭೂಮಿ ಮೇಲೆ ಕುಂತ್ಕೊಂಡು ಚಂದ್ರನನ್ನ ಅಳತೆ ಮಾಡ್ಬೇಕಾತಂದ್ರೆ ಈ ಭೂಮಿ ಮೇಲೆ ಕುಂತ್ಕೊಂಡು ಮಿಲ್ಕಿ ವೇನ ಗುರುತಿಸ್ಬೇಕಾಗಿತ್ತು ಅಂತಂತಂದ್ರೆ ಮೊನ್ನೆ ಹೋದ ಸ್ಟೀಫನ್ ಹಾಕಿಂದ ಅಂತ ತಿಳ್ಕೊಳ್ಬಹುದು. ಹಾಕಿನ್ಸ್ ಹಿಂಗ್ ಕುಂತ ಮನುಷ್ಯ 45 ವರ್ಷಗಳಿಂದ ಹಿಂಗ್ ಕುಂತ ಮನುಷ್ಯ. ಕೈಗಳು ಆಡಂಗಿಲ್ಲ, ಕಣ್ಣುಗಳು ಆಡಂಗಿಲ್ಲ, ಕೈ ಬಾಳ ಎತ್ತಕ್ ಬರಂಗಿಲ್ಲ, ಆದ್ರ ಬ್ರೇನ್ ಕೆಲಸ ಮಾಡ್ತಿದ್ವಿ. ಅವನನ್ನ ಬದುಕಿಸಿಕೊಳ್ಳಲಿಕ್ಕೆ ಇಡೀ ಪ್ರಪಂಚ ಎಷ್ಟು ಕಷ್ಟಪಡ್ತೀವಿ ಅಂತಂತಂದ್ರ ಅವನ್ನ ಬದುಕಿಸ್ಕೊಳಾಕ, ಅವನು ಉಳಿಸ್ಕೊಳಾಕ ಅವನು ಬರೀ ವಿಲ್ ಚೇರ್ಗೆ 1,000 ಕೋಟಿ ಖರ್ಚು ಮಾಡಿರ್ತಾರೆ. ವಿಲ್ ಚೇರ್ಗೆ ಇಡೀ ಪ್ರಪಂಚ ಖರ್ಚು ಮಾಡಿ ಡೊನೇಷನ್ ಕೊಟ್ಟಾರ. ಎಲ್ಲಾ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಹಿಡ್ಕೊಂಡು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಅವರು ಸಹಿತ ಅವನ ಶಿಷ್ಯರಾಗಿ ದೀಕ್ಷೆ ತಗೊಂಡಾರ. ಎಷ್ಟರ ಮಟ್ಟಿಗೆ ದಿಗ್ಗಜಾಮ ಅಂತಂದ್ರ ಸುಮ್ಮನೆ ಹಿಂಗ್ ಕುತ್ಕೊಂಡು ಅವನ ಕಣ್ಣ ಅವನ ಕಣ್ಣಿನ ಒಂದು ಕಣ್ಣಿನ ರೆಪ್ಪೆಯ ಒಳಗನ ಒಂದು ಸೂಕ್ಷ್ಮ ಅಣು ಎಷ್ಟು ಕೆಲಸ ಮಾಡ್ತಿತ್ತು ಅಂತಂತಂದ್ರೆ ಇಡೀ ಬ್ರಹ್ಮಾಂಡವನ್ನ ಅಳಿತಿತ್ತು. ಇಡೀ ಬ್ರಹ್ಮಾಂಡವನ್ನ ಅಳಿತಕ್ಕಂತ ಒಂದು ಕೆಲಸ ಮಾಡ್ತಿತ್ತು ಅವನು. ಏನು ಫಾರ್ಮುಲಾ ಏನು ಹೇಳಿದ್ರಲ್ಲ ಯಾರು ವೈದಿಕ ಐನ್ಸ್ಟೀನ್ ಏನಂತಾರಲ್ಲ ಅವರೆಲ್ಲ ಇದೇ ಪರಂಪರೆಯ ಮೂಲದಿಂದ ಬಂದವರೇ. ವೈದಿಕರ ಪರಂಪರೆಯನ್ನ ಹಿಡ್ಕೊಂಡ ಬಂದದ್ದು. ಪ್ರಪಂಚಕ್ಕ ಗಣಿತವನ್ನ ಸೃಷ್ಟಿ ಮಾಡಿ ಕೊಟ್ಟವರೇ ನಮ್ಮ ಭಾರತೀಯರು. ಆ ನಂತರ ಈಜಿಪ್ಟಿಯನ್ರು. ಈಜಿಪ್ತದೊಳಗೂ ಬಹಳ ಹಳೆ ಕಾಲದ ಸುಮಾರು 5,000-6,000 ವರ್ಷದ ಹಿಸ್ಟ್ರಿ ಐತೆ ಅಲ್ಲಿ ಗಣಿತದ್ದು. ಈಜಿಪ್ತಿಯನ್ರು 6,000 ವರ್ಷ ಸ್ತೂಪಗಳಲ್ಲಿ ಕೆಲವೊಂದು ಅವಶೇಷಗಳಲ್ಲಿ ಒಂದಿಷ್ಟು ಅಂಕ ಗಣಿತಗಳಲ್ಲಿ ಲೆಕ್ಕ ಸಿಕ್ಕದ. ಅದರ ಪೂರ್ವದೊಳಗ 16,000 ವರ್ಷಗಳ ಹಿಂದೆ ನಮ್ಮವರು ಇದನ್ನ ಸೃಷ್ಟಿ ಮಾಡಿಕೊಂಡ್ರು ಅಂಕ ಗಣಿತವನ್ನ. ಜ್ಯೋತಿಷ ಅವಾಗ ಶುರುವಾಗ್ತದೆ ಸರ್. ನಿಜವಾಗಿ ಗಣಿತ ಹುಟ್ಟಿದ್ದು ಎದರಿಂದ ಹುಟ್ಟಿಕೊಳ್ತೈತನ? ಜ್ಯೋತಿಷ್ಯದಿಂದ ಗಣಿತ ಹುಟ್ಟಿದ್ರು. ಇಲ್ಲ ಗಣಿತ ಇದ್ದಿದ್ದೇ ಇಲ್ಲ. ಗಣಿತದ ಅವಶ್ಯಕತೆ ಇದ್ದಿದ್ದಿಲ್ಲ ನಮ್ಮ ಮನುಷ್ಯರಿಗೆ. ತಿನ್ನಾಕ ಉಣ್ಣಾಕ ಬೆಳ್ಯಾಕ ಉಡಾಕ ಒಡಾಕ ಮಲ್ಕೊಳ್ಳೋದು ಮತ್ತೆ ಗಣಿತದ ಅವಶ್ಯಕತೆ ಇದೆ. ಗಣಿತ ಒಂದು ನೀವೆಲ್ಲ ತಿಳ್ಕೊಳ್ರಿ. ಸಂದರ್ಭ ಒಳ್ಳೆ ಸಂದರ್ಭ ನನ್ನ ತಲೆಯೊಳಗೆ ಬಂತು. ಈ ಗಣಿತ ಅನ್ನುವಂಥದ್ದು ಏನು ಹುಡ್ತಲ್ಲ, ಮ್ಯಾಥಮೆಟಿಕ್ಸ್ ಅಂತ ಏನಂತೀವಿ ನಾವು ಇಂಗ್ಲಿಷ್ ಒಳಗ, ಅದು ಸೃಷ್ಟಿಯಾಗಿರೋದೇ ಜ್ಯೋತಿಷಕ್ಕಾಗಿ. ಅದು ನಿಜವಾಗಿ ಜ್ಯೋತಿಷಕ್ಕಾಗಿನ ಸೃಷ್ಟಿ ಆತದ, ಲೆಕ್ಕಾಚಾರಕ್ಕಂತ ಸೃಷ್ಟಿ ಆತದ. ಆದ್ರೆ ನಾವು ವ್ಯಾಪಾರಕ್ಕೆ ಬಳಸ್ಕೊಂಡು ಬಂದ್ವಿ. ಆದ್ರೆ ಅದನ್ನ ಜ್ಯೋತಿಷ್ಯವನ್ನ ಅಳಲಿಕ್ಕೆ ಪಳಗಿಸ್ಲಿಕ್ಕೆ ಅಂತ ತಿಳ್ಕೊಂಡನ ಅದನ್ನ ಮ್ಯಾಥ್ಸ್ ಅನ್ನ ಸೃಷ್ಟಿ ಮಾಡಿಕೊಂಡ್ರು ನಮ್ಮವರು. ಆ ಜ್ಯೋತಿಷಕ್ಕೆ ಎಷ್ಟು ಹಿಸ್ಟ್ರಿ ಐತಿ ಅಷ್ಟೇ ಮ್ಯಾಥ್ಸ್ ಹಿಸ್ಟ್ರಿ ಐತಿ. ಅದೇ ಮ್ಯಾಥ್ಸ್ ಅನ್ನ ಎಲ್ಲ ಪ್ರಪಂಚವನ್ನ ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ನಮ್ಮ ದೇಶದ ಜನರು ಅಲ್ಲಿಗೆ ಹೋದ್ರು ಅವರೆಲ್ಲ ಅದನ್ನ ಹೇಳ್ಕೊಂಡ್ರು. ಆಮೇಲೆ ಅಲ್ಲಿ ಅವ್ರು ಏನು ಇಲ್ಲಿಗೆ ಬಂದ್ರು, ಇದನ್ನ ಕಲ್ಕೊಂಡು ಪರಿಚಯ ಅಲ್ಲಿ ಇಲ್ಲಿ ಈಜಿಪ್ಟಿಯರು ಸಹಿತ ಇಲ್ಲಿಂದ ಕಲ್ಕೊಂಡೆ ಅದು ಹೋಗಿರುವಂತಹದ್ದು. ಕೆಲವೊಂದು ಅವಶೇಷ ಐತಿಹ್ಯಗಳದಾವ, ಅಲ್ಲಿ ಗುರುಗಳು ಸಿಗಾಕತ್ತಾವ. ಈ ರೀತಿಯಾದ ಹಿನ್ನೆಲೆಯೊಳಗೆ ನಮ್ಮ ಗಣಿತ ಬಹಳ ಹಳೆ ಕಾಲದ್ದು. ಒಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೀನಿ. ನಮ್ಮ ಸರ್ ಬಹಳ ಒಳ್ಳೆ ಟೈಮ್ಗೆ ಇವತ್ತು ಆಗಮಿಸಿ ಅತಿಥಿಗಳು ಅಂತಾರೆ. ಅತಿಥಿ ಅಂದ್ರೆ ಯಾವ ತಿಥಿ ಇಲ್ಲದೆ ಬಂದಂತವ್ರು ಅತಿಥಿಗಳು. ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಒಂದು ಆ ನಂತರ ಇನ್ನೊಂದು ಏನಂತಂದ್ರೆ ಈ ಗಣಿತ ಯಾವುದೇ ವಿಷಯ ಆಯ್ತು ನಾವು ಟೆಕ್ನಿಕ್ ಉಪಯೋಗ ಮಾಡಿಕೊಂಡು ಏನ್ ಕಲಿತೀವಲ್ಲ ಅದು ಶಾಶ್ವತವಾಗಿ ಉಳಿತೈತಿ. ಹೌದಲ್ಲ ಸರ್? ಟೆಕ್ನಿಕ್ ಉಪಯೋಗ ಮಾಡಿಕೊಂಡು ಏನ್ ಕಲಿತೀವಲ್ಲ ಶಾಶ್ವತವಾಗಿ ಉಳಿತೈತಿ. ಅದ ಐನ್ಸ್ಟೀನ್ ಅನ್ನ ಕತೆ ಹೇಳಕ್ ಅದಕ್ಕೆ ಹೋಗಿದ್ದೇನಂತಂದ್ರೆ ಅವ ಟೆಕ್ನಿಕ್ ಉಪಯೋಗ ಮಾಡ್ತಿದ್ದ. ಅದನ್ನ
ಅವರೆಲ್ಲ ಸ್ಟಿಪ್ಪನ್ನು ಸಹಿತ ಟೆಕ್ನಿಕ್ ಉಪಯೋಗ ಮಾಡಿ ಅಳಿತಿದ್ರು ಅದನ್ನ. ಇಷ್ಟಾದ್ರೆ ಇಷ್ಟು, ಇಷ್ಟಾದ್ರೆ ಇಷ್ಟು, ಇಷ್ಟಕ್ಕಿಷ್ಟು, ಇಷ್ಟಕ್ಕಿಷ್ಟು, ಇದು ಹಿಂಗ್ ಬಂದ್ರೆ ಇದಾಗ್ತೈತಿ, ಇದು ಹಿಂಗ್ ಬಂದ್ರೆ ಇದಾಗ್ತೈತಿ. ಒಂದು ಟೆಕ್ನಿಕ್ ಅನ್ನ ನೀವು ಎಷ್ಟು ಉಪಯೋಗ ಮಾಡ್ಕೊಂತೀರಿ ಅಷ್ಟು ನಿಮ್ಗೆ ಲೋಡ್ ಕಡಿಮೆ ಆಗ್ತದೆ, ಸಮಯ ಉಳಿತೈತಿ. ಸಮಯ ಉಳಿತೈತಿ. ಆ ಸಮಯದೊಳಗೆ ಮತ್ತೊಂದು ಏನಾದ್ರೂ ಕೆಲಸ ಆಗ್ತೈತಿ, ಮತ್ತೊಂದು ಅಭ್ಯಾಸ ಆಗ್ತೈತಿ, ಅಧ್ಯಯನ ಆಗ್ತೈತಿ. ಅದಕ್ಕೆ ಆ ಸಮಯದ ಉಳಿತಾಯ ಮಾಡ್ಕೊಳ್ಬೇಕು, ಬುದ್ಧಿವಂತರಾಗಬೇಕು, ಜಾಣರಾಗಬೇಕು. ಪ್ರತಿಯೊಬ್ಬರು ಸೈಂಟಿಸ್ಟ್ ಆಗ್ಬೋದು ಅಂತ ಹೇಳಿದ್ರು ಸರ್. ಸೈಂಟಿಸ್ಟ್ ಯಾಕೆ ಅವ್ರ ರಾಜ್ಯನಂಗ ಆಗ್ಬೋದು, ಆದ್ರೆ ಅಲ್ಲ ಅಲ್ಲ ಆಗ್ಬೋದು, ಆದ್ರೆ ಅದನ್ನ ಸರಿಯಾಗಿ ಬಳಸಿಕೊಂಡ್ರೆ ಆಗ್ಬೋದು. ಸರ್ ಏನ್ ಹೇಳಿದ್ರಲ್ಲ, ಅವು ಏನ ಮೆಥಡ್ಸ್ ಏನೇನ ಅವೆಲ್ಲ ಹೇಳಿದ್ರಲ್ಲ, ಅವನ ಹಿನ್ನೆಲೆಯೊಳಗೆ ನೀವು ಹೋದ್ರಿ ಅಂತಂದ್ರೆ ಮತ್ತೆ ಅವ್ರ ಮಕ್ಕಳನ್ನ ಅವ್ರು ಮಾಡ್ಯಾರ ಅಂತಂದ್ರೆ ನೀವು ಆಗ್ಲಿಕ್ಕೆ ಇರಕ್ಕಿಲ್ಲ. ಅವರು ಹಳ್ಳಿಯ ಹುಟ್ಟಿದವ್ರ, ಮತ್ತೆ ಅವ್ರ ಮಕ್ಕಳಿಗೆ ಇಂತಿಂತ ಸ್ಫೂರ್ತಿದಾಯಕ ವಿಷಯಗಳನ್ನ ಹೇಳ್ಕೊಂಡು ಬಂದಿರೋದ್ರಿಂದನೇ ಮತ್ತೆ ಅವ್ರ ಮಕ್ಕಳೆಲ್ಲ ಸ್ವಲ್ಪ ಸೈಂಟಿಸ್ಟ್ ಲೆವೆಲ್ಗೆ ಹೋಗ್ಯಾರ ಅಂತಂದ್ರೆ ಮತ್ತೆಲ್ಲ ಅದ್ರೊಳಗೆ ಏನೋ ಒಂದು ಕಸು ಐತಿ, ತಾಕತ್ ಐತಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನೀವೆಲ್ಲ ಅದನ್ನ ಅಭ್ಯಾಸ ಮಾಡಿ ಹೋಗ್ಯಾರ, ನೋಡ್ಕೊಂಡ್ರಲ್ಲಿ ಈಗ ಹೋದ್ಮೇಲೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಅದನ್ನ ಪ್ರಾಕ್ಟಿಕಲ್ ಮಾಡಿ ಅದನ್ನ ನೋಡಿ ಏನ್ ಕಲ್ಬೇಕಾಗತ್ತೆ ಅವ್ರು ಇರ್ಬೋದವ ಅದರೊಳಗೆ ನೋಡ್ಕೊಂಡು ಸಮ ಮಾಡ್ಕೊಳ್ರಿ. ಮಾಡಿಕೊಂಡು ನಿಮ್ಮ ಅಭ್ಯಾಸಗಳಿಗೆ ಹೆಚ್ಚಿನ ತರಬೇತಿಯನ್ನು ಪಡ್ರಿ. ಈ ಕಾರ್ಯಕ್ರಮ ಬಂದು ಇಲ್ಲಿ ತನ ಅವ್ರು ಕೊಟ್ಟೋದಕ್ಕೆ ಮತ್ತೊಮ್ಮೆ ಅವರಿಗೆ ನಮ್ಮ ಸರ್ ಮುಖಾಂತರ ಎಲ್ಲರ ಪರವಾಗಿ, ನಮ್ಮ ಟೀಚರ್ಸ್ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳೋಣ. ಮತ್ತೊಂದು ಸರಿ ನಮ್ಮ ಸರ್ನ ವಿಶೇಷವಾಗಿ ಫೋನ್ ನಂಬರ್ ತಗೊಂತೀನಿ, ಅವ್ರನ್ನ ಆಮಂತ್ರಣ ಮಾಡಿಕೊಂಡು ಒಂದ್ಸರಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಟ್ಟು ಇನ್ನೂ ಹೆಚ್ಚಿನದ ಬಗ್ಗೆ ಅವರು ತಿಳಿಸಿಕೊಡ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೆ ಒಂದು ರಿಕ್ವೆಸ್ಟ್ ಅಂತ ಹೇಳಿಕೊಂಡು ಅವ್ರಿಗೆ ಹೇಳ್ತಾ ಅವರೆಲ್ಲ ಇನ್ನೊಂದ್ಸರಿ ಅವ್ರು ಮಾಡ್ಕೊಂಡು ಇದೆಲ್ಲ ಇರಬೇಕು. ಯಾರು ಈಗ ನೋಡಿ ಚಿಗಿರಿ ಓಡ್ತೈತಿ, ಹುಲಿನೂ ಓಡ್ತೈತಿ ಹೇಳಿದ್ರು. ಅದು ಎಂತ ಮಾತು ಹೇಳಿದ್ರು ಅವರು. ಚಿಗರಿ ಅಷ್ಟು ಸ್ಪೀಡ್ ಹುಲಿ ಓಡಕ್ ಆಗುದಿಲ್ಲ, ಆದ್ರೆ ಹುಲಿ ಆ ಕೂಡ ಓಡೋ ಚಿಗರಿ ಹಿಡಿತೈತಿ ಅಂತಂದ್ರೆ ಅದಕ್ಕೆ ಟೆಕ್ನಿಕ್. ಅವರು ಚಿಗರಿ 100 ಸ್ಪೀಡ್ ಓಡ್ತೈತಿ, ಹುಲಿ 50 ಸ್ಪೀಡ್ ಓಡ್ತೈತಿ. ಆ 100 ಸ್ಪೀಡ್ ಓಡೋದನ್ನ 50 ಸ್ಪೀಡ್ ನಿಂದ ಹಿಡಿಬೇಕು ಅಂತಂದ್ರೆ ಟೆಕ್ನಿಕ್, ಟ್ರಿಕ್ಸ್, ಮೆಥಡ್ಸ್. ಅದರಿಂದ ಅದು ಹೋಗಿ ಹಿಡಿತೈತಿ. ಆದ್ರೆ ಚಿಗರಿ ಹೆದರ್ತೈತಿ. ಅದನ್ನ ಹೆಂಗ್ ಹೆದರ್ಸ್ಬೇಕು ಅನ್ನೋದು ಮೆಥಡ್ಸ್ ಅದು ಗುರುತಿರ್ತೈತಿ. ಅದನ್ನ ಭಯ ಪಡಿಸೋದು ಗುರುತಿರ್ತೈತಿ. ಹಿಡಿತೈತಿ, ತಿಂತೈತಿ, ಆರಾಮ ಇರ್ತೈತಿ. ಹಂಗೆ ನೀವು ಸಹಿತ ಆ ಮೆಥಡ್ಸ್ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ ಅಂತಂದ್ರೆ ನಿಮ್ ಗಣಿತ ಅಂತಂದ್ರೆ ಸರ್ ಹೇಳೋದು ಒಂದು ಪುಸ್ತಕನೇ ಏನೈತಲ್ಲ, ಅದು ಈಗೇನು ಒಂದು ಬುಕ್ ಐತಲ್ಲ, ಒಂದು ಸೆಮಿಸ್ಟರ್ ಐತಲ್ಲ, ಒಂದ ವಾರದಾಗ ಮುಗಿತೈತಿ ನೋಡಿ. ಈಗ ಏನ್ ಸರ್ ಹೇಳ್ಯಾರಲ್ಲ, ಇದೇ ಮೆಥಡ್ಸ್ ನೀವು ಉಪಯೋಗ ಮಾಡಿದ್ರೆ ಅಂದ್ರೆ ಇಂಥವ್ರ ಪರ್ಫೆಕ್ಟ್ ಇದ್ದವ್ರು ಸರ್ಗಳ ಮಾರ್ಗದರ್ಶನ ಇತ್ತಂದ್ರೆ ಒಂದ ವಾರದೊಳಗ ಒಂದೊಂದು ಸೆಮಿಸ್ಟರ್ ಮುಗಿತಿ. ಒಂದ ವಾರದಾಗ ಇವು ಏನ್ ಸಬ್ಜೆಕ್ಟ್ ಅದಾವ, ನಿಮ್ ಮ್ಯಾಥ್ಸ್, ಸೋಷಿಯಲ್, ಇಂಗ್ಲಿಷ್ ಅಂತ ಏನದಾವಲ್ಲ, ಇವು ಒಂದೊಂದು ವಾರದ ಸಬ್ಜೆಕ್ಟ್ ಅವು. ಒಂದೊಂದು ವಾರಪ್ಪ ಅವು ಒಂದ ವಾರದಾಗ ಮುಗಿಬೇಕದ. ಒಂದು ವಾರದಾಗ, ಒಂದು ತಿಂಗಳದಾಗ ಎಲ್ಲ ಆಲ್ ಸಬ್ಜೆಕ್ಟ್ ಮುಗಿಬೇಕು. ಅಂದ್ರೆ ಆ ಟೆಕ್ನಿಕ್ ಅನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ಮಾಡಿಕೊಂಡು ಅದನ್ನ ಮಾಡ್ಬೇಕು. ಸುಮ್ಮನೆ ಹೇಳ್ತಾ ಹೋಗುದು, ಸುಮ್ಮನೆ ಏನೋ ಮಾಡ್ತಾ ಹೋಗುದು, ಅದು ಹಾಕೋ ಆಗೋದಿಲ್ಲ ಅನ್ನುವಂತ ನಮಗ ಸಂದೇಹ ಇಟ್ಕೊಂಡು ನಾವು ಹೇಳಿದ್ರೆ, ನಮಗ ಸಂದೇಹ ಇಟ್ಕೊಂಡು ನಾವು ಮಾಡಿದ್ರೆ ಸಕ್ಸಸ್ ಆಗಂಗಿಲ್ಲ. ಅದಕ್ಕೆ ಸಂದೇಹದಿಂದ ಹಿಂದೆ ಬಂದು ಅದನ್ನು ಒಳ್ಳೆ ರೀತಿಯಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡೋದಾಗ್ಲಿ, ನಿಮ್ಮಿಂದ ಕೆಲಸ ತಗೊಳ್ಳೋದಾಗ್ಲಿ ಮಾಡಿ ಅದನ್ನೊಂದು ಅರ್ಥ ಮಾಡ್ಕೊಳ್ತಕ್ಕಂಥ ಜ್ಞಾನ ನಿಮ್ಗೆ ಸಿಕ್ತು ಅಂತಂದ್ರೆ ಈಸಿಯಾಗಿ ನೀವು ಹೋಗಿಬಿಡ್ತೀರಿ. ಇನ್ನೂ ಕಡಿಮೆ ಆಗ್ತದೆ ಸರ್, ಇನ್ನೊಂದು 2 ಪಾಠ ಹೇಳಿ ಅಂತ ತಿಳ್ಕೊಂಡು ನೀವೇ ಹೇಳುವಂಗಾಗ್ತದೆ. ಅದಕ್ಕೆ ಆ ಹಿನ್ನೆಲೆಯೊಳಗೆ ಇನ್ನೊಂದಿಷ್ಟು ನಾವು ಆ ವಿಚಾರಗಳ ಪ್ರಯತ್ನ ಮಾಡೋಣ. ಸರ್ ಮತ್ತೊಮ್ಮೆ ಬಂದು ನಾವು ಮಾರ್ಗದರ್ಶನ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಒಂದೆರಡು ಮಾತುಗಳು. ಬಾಬೆ ಹೋಗ್ ಬಾಬೆ ಬೇ ಬರ್ರಿ ದಿನ ಒಂದೊಂದು ಕಾಯಿಲೆ ಕಾಣೋ. ಟೀಚರ್ನೇ ತೊಗೊಂಡು ಇಳಿಸೋದು, ವಿಡಿಯೋ ಮಾಡಿ ಕಳಿಸ್ಬೇಕಂತ ಟೀಚರ್, ಡ್ರೈವರ್ ಟೀಚರ್. ಇಲಾಖೆ ಕಳಿಸ್ಬೇಕಂತ ನೋಡಿ ಮಧ್ಯಾಹ್ನ ಟೀಚರ್ ನೀಟಾಗಿ ಇಳಿಸೋದು, ಹಚ್ಚೋದು.
ಪ್ರೇಯರ್ ನಿಲ್ಸೋದು. ಬರ್ರಿ 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 ಜಲ್ದಿ ಬರ್ರಿ ಜಲ್ದಿ ಬರ್ರಿ. ಹಾಕೋಬಾರ್ರಿ ಹಾಪ ಕೈ ಏನು ಹಾಕವ ಹಾಕೋಬಾರ್ರಿ ಎಲ್ಲರೂ